ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಲವಾರು ಜನ ಕೇಳ್ತಾ ಇದ್ದಂಥ ಒಂದು ಕ್ವಶನ್ ಅಂತಂದರೆ PU ಕಾಲೇಜ್ ಲೆಕ್ಚರರ್ಸ್ ರಿಕ್ರೂಟ್ಮೆಂಟ್ ಯಾವಾಗ ಶುರುವಾಗುತ್ತೆ ಅಂತ. ಸೊ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕಳೆದ 9 ವರ್ಷಗಳಿಂದ ಯಾವುದೇ ನೇಮಕಾತಿ PU ಕಾಲೇಜ್ ಲೆಕ್ಚರರ್ಸ್ಗೆ ಸಂಬಂಧಪಟ್ಟಾಗೆ ಆಗಿಲ್ಲ. ಸೊ ಸರ್ಕಾರಿ PU ಕಾಲೇಜ್ಗಳಿಗೆ ಲೆಕ್ಚರರ್ಸ್ಗಳನ್ನ ನೇಮಕ ಮಾಡಿಕೊಳ್ಳೋದು 2015ರಲ್ಲೇ ಲಾಸ್ಟ್ ನೋಟಿಫಿಕೇಷನ್ ಆಗಿದ್ದು. ಸೊ ಅದಾದಮೇಲೆ ಯಾವುದೇ ನೋಟಿಫಿಕೇಷನ್ ಆಗಿರಲಿಲ್ಲ. ಬಟ್ ಈಗ ಒಂದು ಗುಡ್ ನ್ಯೂಸ್ ಬಂದಿದೆ. ಯಾರೆಲ್ಲ ಗೌರ್ಮೆಂಟ್ PU ಕಾಲೇಜ್ ಲೆಕ್ಚರರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಇದೊಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್. ಅದೇನು ಅಂದರೆ, ನಿನ್ನೆ ಶಿವಮೊಗ್ಗದಲ್ಲಿ ನಡೆದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳಾದಂಥ ಮಧು ಬಂಗಾರಪ್ಪ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಈ ಒಂದು ಎಲೆಕ್ಷನ್ನ ನೀತಿ ಸಂಹಿತೆ ಏನು ರಿಸಲ್ಟ್ ಬಂದ ಮೇಲೆ ಕ್ಲೋಸ್ ಆಗುತ್ತೆ. ಸೊ ಅದಾದಮೇಲೆ ಒಟ್ಟು 900 PU ಕಾಲೇಜ್ ಲೆಕ್ಚರರ್ಸ್ಗಳನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ನೋಟಿಫಿಕೇಷನನ್ನು ಹೊರಡಿಸ್ತೀವಿ ಅಂತ ಅಧಿಕೃತವಾಗಿ ಹೇಳಿದ್ದಾರೆ. ಸೊ ಈ ಹಿಂದೆಯೇ ಒಟ್ಟು 700 ಹುದ್ದೆಗಳು ವೇಕೆನ್ಸಿ ಇರೋದು ಮಾಹಿತಿ ಇತ್ತು. ಬಟ್ ಅದಕ್ಕೆ ಇನ್ನೊಂದು 200 ಪೋಸ್ಟ್ ಎಕ್ಸ್ಟ್ರಾ ಆ್ಯಡ್ ಆಗಿ ಒಟ್ಟು 900 ಪೋಸ್ಟ್ಗಳು ಖಾಲಿ ಇವೆ. ಸೊ ಯಾರೆಲ್ಲ MA ಮಾಡ್ಕೊಂಡು ಅಥವಾ MSc MCom B.Ed ಮಾಡ್ಕೊಂಡು ಕಾಯ್ತಾ ಇದ್ದೀರಾ, ಸೊ ನಿಮಗೆಲ್ಲ ಇದೊಂದು ಒಳ್ಳೆಯ ಅಪರ್ಚುನಿಟಿ. ಬಟ್ ಈ ಹಿಂದಿನ ಒಂದಿಷ್ಟು ಸಿಲೆಬಸ್ಗೂ ಈಗ ಹೊಸ ನೋಟಿಫಿಕೇಷನ್ ಆದರೆ ಸಿಲೆಬಸ್ ಏನಾದರೂ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ನಿಮಗೆ 2015ರ ನೇಮಕಾತಿಯನ್ನು ನೋಡಿದರೆ ಅಲ್ಲಿ 2 ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಾಗೆ ಒಂದು ಕಂಪಲ್ಸರಿ ಕನ್ನಡ ಪೇಪರ್ ಇರ್ತಿತ್ತು. ಬಟ್ ಈಗ ಒಂದು ಸ್ಪೆಸಿಫಿಕ್ಕು, ಒಂದು GK, ಒಂದು ಕಂಪಲ್ಸರಿ ಕನ್ನಡ ಮಾಡಬಹುದು ಅನ್ನೋ ಒಂದು ಭರವಸೆ ಇದೆ. ಸೊ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ನಿಮ್ಮದೊಂದು ಸ್ಪೆಸಿಫಿಕ್ ಇರುತ್ತಲ್ವ, ಈಗ MA ಇನ್ ಹಿಸ್ಟ್ರಿ, MA ಇನ್ ಎಕನಾಮಿಕ್ಸ್, MA ಇನ್ ಸೋಷಿಯಾಲಜಿ ಅಥವಾ MSc ಇನ್ ಕೆಮಿಸ್ಟ್ರಿ, ಸೊ ನೀವು ಆ ಒಂದು ವಿಷಯದ ಲೆಕ್ಚರರ್ ಆಗೋದಕ್ಕೆ ಸೊ ಅದೇ ಪತ್ರಿಕೆಯ ಒಂದು ನಿರ್ದಿಷ್ಟ ಪೇಪರನ್ನು ನಿರ್ದಿಷ್ಟಪಡಿಸ್ತಾರೆ. ಅದೊಂದು ಪೇಪರ್ ಜೊತೆ GKಯನ್ನು ಕೂಡ ಆ್ಯಡ್ ಮಾಡಬಹುದು. ಬಟ್ ಪರ್ಟಿಕ್ಯುಲರಾಗಿ ಎಕ್ಸಾಮನ್ನು ನಡೆಸೋದು ಮಾತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರೇ ನಡೆಸ್ತಾರೆ. ಸೊ ಏಜ್ ಲಿಮಿಟ್ ಎಷ್ಟಿದೆ ಅಂತಂದರೆ, ಇದಕ್ಕೆ ಅನ್ರಿಸರ್ವ್ಡ್ ಮೀನ್ಸ್ GM ಅವ್ರಿಗೆ 40 ಇದೆ ಆ್ಯಂಡ್ SC ST ಅವರಿಗೆ 45ವರೆಗೂ ಏಜ್ ಲಿಮಿಟ್ ಕೊಡ್ತಾರೆ. ಸೊ ಅದರ ಜೊತೆ ನೀವೊಂದು ಈ ಒಂದು ನೋಟಿಫಿಕೇಷನ್ಗೆ ಶೈಕ್ಷಣಿಕ ಅರ್ಹತೆ ಅಂತೂ ಫಿಕ್ಸು. ನೀವೊಂದು ಯಾವುದೋ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಸೊ ವಿತ್ B.Ed ಆಗಿರಬೇಕು. ಆ್ಯಂಡ್ ಈ ವರ್ಷದಿಂದ ಏನಾದರೂ ಟೆಟ್ ಎಲಿಜಿಬಿಲಿಟಿನ ಕೇಳಬಹುದಾ ಅನ್ನೋ ಒಂದು ನಿರೀಕ್ಷೆ ಇದೆ. ಬಟ್ ನೋಡೋಣ, ಇನ್ನು ನೋಟಿಫಿಕೇಷನ್ ಆಗಿಲ್ಲ. ಸೊ ಅದಾದಮೇಲೆ ಟೋಟಲ್ ಶೈಕ್ಷಣಿಕ ಅರ್ಹತೆ ಎಲ್ಲ ಗೊತ್ತಾಗುತ್ತೆ. ಬಟ್ ಇದಂತೂ ಫಿಕ್ಸು. 900 ಪೋಸ್ಟ್ಗಳಿಗೆ ಒಂದು ಗೌರ್ಮೆಂಟ್ PU ಕಾಲೇಜರ್ಸ್ ಲೆಕ್ಚರರ್ಸ್ ನೇಮಕಾತಿ ಆಗೇ ಆಗುತ್ತೆ. ಅದರ ಜೊತೆ ನೀವು ಯಾರ್ಯಾರು ಈಗ ನೆಕ್ಸ್ಟು ಅಪ್ಕಮಿಂಗ್ ನೆಟ್ ಎಕ್ಸಾಮ್ಗೂ ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಅದರ ಜೊತೆ PU ಕಾಲೇಜ್ ಒಂದು ಲೆಕ್ಚರರ್ಸ್ ಪ್ರಿಪ್ರೇಷನ್ ಕೂಡ ಆಗುತ್ತೆ. ಸೊ ಖಂಡಿತವಾಗಿ ನೋಟಿಫಿಕೇಷನ್ ಆಗೋದಂತೂ 100%, ನೋ ಡೌಟ್. ಒಟ್ಟು 900 ಹುದ್ದೆಗಳು. ಗೆಟ್ ರೆಡಿ ಫಾರ್ ದಿ ನೋಟಿಫಿಕೇಷನ್. ಆ್ಯಂಡ್ ಈಗ ಎಲೆಕ್ಷನ್ ಆದಮೇಲೆ ಕಂಟಿನ್ಯೂ ಆಗಿ ನೋಟಿಫಿಕೇಷನ್ ಸುರಿಮಳೆನೇ ಇದೆ ಎಲ್ಲ ಇಲಾಖೆಗಳದ್ದು. ಮೊನ್ನೆ ಅಷ್ಟು ಹೇಳಿದೆ, KPSCಲೇ ಒಟ್ಟು ಒಂದು 975 ಹುದ್ದೆಗಳಿವೆ ಖಾಲಿ, ಬೇರೆ ಬೇರೆ SDA FDA. ಸೊ ಅದ್ರ ಜೊತೆ ಇದು ಕೂಡ ಎಲ್ಲರೂ ಪ್ರಿಪ್ರೇಷನ್ ಮಾಡಿ. ಆಲ್ ದಿ ಬೆಸ್ಟ್. ಆ್ಯಂಡ್ ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.